ಚೆನ್ನಮ್ಮ ಅವರು ಅವರಲ್ಲಿರುವಂತಹ ದೈವ ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಒಂದು ಬಹಳ ದೊಡ್ಡದಾದಂತಹ ನಂಬಿಕೆ ಇದ್ದಂತಹ ವ್ಯಕ್ತಿತ್ವ ಚೆನ್ನಮ್ಮ ಅವರದ್ದು. ಹಾಗಾಗಿನೇ ದೇವೇಗೌಡರಿಗೆ ಯಾವ ರೀತಿಯಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ಸೆಳೆತ ಇತ್ತು, ಅದರಲ್ಲಿ ಬಹಳ ದೊಡ್ಡ ಪಾಲು ಚೆನ್ನಮ್ಮ ಅವ್ರದ್ದು ಕೂಡ ಇದ್ದೇ ಇತ್ತು. ದೇವೇಗೌಡರಿಗೂ ಕೂಡ ಅಪಾರವಾದಂತಹ ನಂಬಿಕೆ, ದೇವರ ಮೇಲಿನ ನಂಬಿಕೆಗಳಿರ್ಬೋದು ಅಥವಾ ದೈವಿ ಶಕ್ತಿಗಳ ಮೇಲಿರುವಂತಹ ನಂಬಿಕೆ ಇರ್ಬೋದು, ಅದು ದೇವೇಗೌಡರಿಗೆ ಅಪಾರವಾದಂಥದ್ದು. ಅದೇ ಸ್ವರೂಪದಲ್ಲಿ ಚೆನ್ನಮ್ಮ ಅವರು ಕೂಡ ಅಷ್ಟೇ, ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಪೂಜೆ ಪುನಸ್ಕಾರಗಳು ಇವೆಲ್ಲವೂ ಕೂಡ ಅವರ ಮನೆಯಲ್ಲಿ ನಡೀತಾ ಇತ್ತು. ದೀಪಾವಳಿಯ ಸಂದರ್ಭಗಳಲ್ಲಿ ಗೋಪೂಜೆಯನ್ನು ಮಾಡುವಾಗ ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿಯೇ ಇದ್ದು ಗೋಪೂಜೆಯನ್ನು ನೆರವೇರಿಸುವಂಥದ್ದಿರ್ಬೋದು, ಅದು ಯುಗಾದಿಯ ಸಂದರ್ಭದಲ್ಲಿರ್ಬೋದು ಅಥವಾ ಯಾವುದೇ ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಇಡೀ ಮನೆಯವರು ಜೊತೆಯಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂತ ಹೇಳಿದರೆ ಅದಕ್ಕೆ ಚೆನ್ನಮ್ಮ ಅವ್ರಿಗಿದ್ದಂತಹ ಆ ಭಕ್ತಿ ಮತ್ತು ಆ ಶ್ರದ್ಧೆ ಬಹಳ ಮುಖ್ಯವಾದಂತಹ ಕಾರಣ ಆಗಿತ್ತು. ದೇವೇಗೌಡರು ರಾಜಕೀಯವಾಗಿ ಯಾವ ಸ್ವರೂಪದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ರು ಅನ್ನೋದನ್ನು ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ಸಂಗತಿ. ಅವರು 24x7 ರಾಜಕಾರಣಿ. ಆದರೆ ಪತ್ನಿ ಒಂದು ರೀತಿಯಲ್ಲಿ ಅದೃಷ್ಟಶಾಲಿಯೂ ಕೂಡ ಹೌದು ದೇವೇಗೌಡರ ವಿಚಾರದಲ್ಲಿ. ಯಾಕಂದರೆ ದೇವೇಗೌಡರಿಗೆ ರಾಜಕಾರಣದ ಹೊರತಾಗಿ ಬೇರೆ ಯಾವುದೇ ರೀತಿಯಾದಂಥ ಇನ್ನಿತರ ಯಾವುದೇ ವಿಚಾರಗಳಲ್ಲಿ ಅವರ ಭಾಳ ಆಸಕ್ತಿಗಳೇನು ಇರಲಿಲ್ಲ ದೇವೇಗೌಡರಿಗೆ. ಏನಿದ್ರು ಕೂಡ ರಾಜಕೀಯದ ವ್ಯವಹಾರ ಅವುಗಳಲ್ಲಿನೇ ಅವರು ತೊಡಗಿಸ್ಕೊಂಡಂಥವ್ರು. ಮನೆಯ ಕಡೆಯ ವಿಚಾರಗಳಿಗೆ ಬಂದಾಗ ಚೆನ್ನಮ್ಮ ಅವರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದಂಥವ್ರು. ಸ್ವಾಮೀಜಿಯವರೀಗ ಮಾತನಾಡ್ತಾ ಒಂದು ಮಾತನ್ನು ಉಲ್ಲೇಖ ಮಾಡಿದರು. ರಾಜಕೀಯವಾಗಿ ಅಷ್ಟೆಲ್ಲ ಇದ್ದಾಗಲೂ ಕೂಡ, ಅಷ್ಟೆಲ್ಲ ರಾಜಕೀಯದ ಕೇಂದ್ರ ಬಿಂದುವಾಗಿ ಅವರ ಗಂಡ, ಅವರ ಮಗ, ಇಬ್ಬರು ಮಕ್ಕಳು ಕೂಡ ಮಂತ್ರಿಗಳಾಗಿ, ಇನ್ನೊಬ್ಬರು ಮುಖ್ಯಮಂತ್ರಿಯಾಗಿ ಇದ್ದಾಗೂ ಕೂಡ ಚೆನ್ನಮ್ಮವರು ಎಲ್ಲೂ ಕೂಡ ಆ ಒಂದು ರಾಜಕೀಯದ ಒಂದು ಅಧಿಕಾರದ ವಿಚಾರದಲ್ಲಿ ಅಹಂ ಅನ್ನು ಹೊಂದಿದ್ದಂಥವ್ರಲ್ಲ. ಯಾವತ್ತೂ ಅವರಲ್ಲಿ ಆ ಅಹಂ ಇರಲಿಲ್ಲ. ಬದಲಿಗೆ ಜನರ ಸೇವೆಯನ್ನು ಮಾಡೋದಕ್ಕೆ ನನ್ನ ಗಂಡ ಹೋಗ್ತಾ ಇದ್ದಾರೆ, ಅವರು ಅದನ್ನು ಮಾಡಲಿ, ಅದರಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅನ್ನುವಂತಹ ಒಂದು ಗೃಹಿಣಿಯ ಮನೋಭಾವದೊಂದಿಗೆ ಅದನ್ನು ಹಾರೈಸ್ತಾ ಇದ್ರು. ಮತ್ತು ರಾಜಕೀಯದಲ್ಲಿ ಯಾವುದೇ ಅಂಶಗಳಲ್ಲಿ ಅಥವಾ ಆಡಳಿತದ ವಿಚಾರಗಳಿಗೆ ಬಂದಾಗ ಚೆನ್ನಮ್ಮ ಅವರ ಕಾರಣಕ್ಕಾಗಿ ಹಿಂಗೇನೋ ಆಯಿತು ಅನ್ನೋಂಥ ರೀತಿಯಲ್ಲಿ ಯಾವತ್ತೂ ಕೂಡ ಆ ಹೆಸರು ಬರದ ರೀತಿಯಲ್ಲೂ ಕೂಡ ನೋಡ್ಕೊಂಡಂಥವ್ರು. ಅಂದರೆ ಆ ರೀತಿಯಾದಂಥ ಯಾವುದೇ ಕಾರಣಕ್ಕಾಗಿಯೂ ಕೂಡ ಮನೆಯಲ್ಲಿ ಅಧಿಕಾರ ಇದೆ ನಿಜ, ಆದರೆ ಅದರ ದುರ್ಬಳಕೆ ಆಗಬಾರದು ಅನ್ನುವಂತಹ ಕಾಳಜಿಯೂ ಕೂಡ ಅವರಲ್ಲಿತ್ತು. ಮಕ್ಕಳನ್ನು ವಿಶೇಷವಾಗಿ ಕುಮಾರಸ್ವಾಮಿಯವರು ಕೂಡ ಹಿಂದೆ ಹೇಳ್ತಾ ಇರ್ತಿದ್ರು, ಹೇಗೆ ಅಮ್ಮ ಹೊಳ್ನರಸೀಪುರದಲ್ಲಿ ಅವರು ಮನೆ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಮನೆಯನ್ನು ಹೇಗೆ ಅವರು ನಿಭಾಯಿಸ್ತಾ ಇದ್ರು ಅಂತ ಹೇಳಿ. ಯಾಕಂದರೆ ಅಪ್ಪನ ಜೊತೆಗಿನ ಒಡನಾಟಕ್ಕಿಂತ ಹೆಚ್ಚು ಮಕ್ಕಳಿಗೆ ಅಮ್ಮನ ಜೊತೆಗಿನ ಒಡನಾಟನೇ ಜಾಸ್ತಿ ಇದ್ದಿತ್ತು. ದೇವೇಗೌಡರು ರಾಜಕೀಯದಲ್ಲಿ ಅನೇಕ ಏರಿಳಿತವನ್ನು ಕಂಡಂಥವರು. ಅವರ ಚುನಾವಣಾ ರಾಜಕಾರಣ ಆರಂಭ ಆಗಿದ್ದೇ ಒಬ್ಬ ಪಕ್ಷೇತರ ಶಾಸಕನಾಗಿ, ಅಲ್ಲಿನ ನಂತರ ಕಾಂಗ್ರೆಸ್ ಆಮೇಲೆ ವಿರೋಧ ಪಕ್ಷದ ನಾಯಕ, ಅದರ ಮಧ್ಯದಲ್ಲಿ ಯಾವಾಗ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಯಿತು ಆವಾಗ ಜೈಲು ವಾಸ. ಇಂತಹ ಸಂದರ್ಭಗಳಲ್ಲಿ ಆ ಮನೆಯ ಪರಿಸ್ಥಿತಿಗಳನ್ನು ನಿಭಾಯಿಸ್ಕೊಂಡು ಬಂದಂಥವರು ಚೆನ್ನಮ್ಮ ಅವರು. ಯಾಕಂದರೆ ದೇವೇಗೌಡರು ಮಂತ್ರಿ ಆಗುವ ತನಕನೂ ಅಥವಾ ಮಂತ್ರಿ ಆದ ನಂತರವೂ ಮುಖ್ಯಮಂತ್ರಿ ಆಗುವ ತನಕನೂ ಕೂಡ ಬಹುತೇಕ ಅವರು ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ, ಮಂತ್ರಿ ಆದಾಗ ಸರ್ಕಾರಿ ಬಂಗಲೆ ಇಲ್ಲದೇ ಇದ್ದಂತಹ ಸಂದರ್ಭಗಳಲ್ಲಿ ಅವರು ವಾಸಕ್ಕೆ ಇರ್ತಾ ಇದ್ದಂಥದ್ದು, ಯಾವುದೋ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಂಥದ್ದು, ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸ್ಕೊಂಡು ಬಂದಂಥವ್ರು ದೇವೇಗೌಡರು ಕೂಡ. ಆ ಸಂದರ್ಭಗಳಲ್ಲಿ ಇಡೀ ಮನೆಯನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು, ಬರುವಂತಹ ಜನರನ್ನು ಸತ್ಕರಿಸುವಂಥದ್ದು. ನಾವು ಅನೇಕ ಸಂದರ್ಭಗಳಲ್ಲಿ ಅವರ ಮನೆಗೆ ಹೋದಂತಹ ಸಂದರ್ಭಗಳೇ, ಅಂದರೆ 2008ರಲ್ಲಿ 2007ರಲ್ಲಿ ಕುಮಾರಸ್ವಾಮಿಯವರ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ, ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ, ಅಧಿಕಾರ ಹಸ್ತಾಂತರದ ವಿಚಾರಗಳು, ಆ ನಂತರ ನಡೆದಂತಹ ರಾಜಕೀಯದ ಬೆಳವಣಿಗೆಗಳು, ಇಂತಹ ಅನೇಕ ಸಂದರ್ಭಗಳಲ್ಲಿ ದೇವೇಗೌಡರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಬಂದಂಥವರನ್ನು ಸತ್ಕರಿಸುವಂತಹ ಕೆಲಸವನ್ನು ಚೆನ್ನಮ್ಮ ಅವರು ಮಾಡ್ತಾಯಿದ್ರು. ಏನು ಬಂದ್ರಾ, ಏನಾದರೂ ತಗೊಂಡ್ರಾ ಅನ್ನೋ ರೀತಿಯಲ್ಲಿ, ಅಂದರೆ ನೀರು, ಕಾಫಿ, ಟೀ ಈ ರೀತಿಯವುಗಳಾಗಿ ಬಂದಂಥವ್ರನ್ನ ಸತ್ಕರಿಸೋದನ್ನು ನಾವು ಹತ್ತಿರದಿಂದ ನೋಡಿದ್ವಿ. ಯಾಕಂದರೆ ಚೆನ್ನಮ್ಮ ಅವರು ಆ ರೀತಿಯಾಗಿ ಒಂದು ಆ ಮನೆಗೆ ಬಂದಂಥವ್ರನ್ನ ಸತ್ಕರಿಸುವಂತಹ ಕೆಲಸ, ಅಥವಾ ಅವರು ಒಳಮನೆಯಲ್ಲೇ ಕುಳಿತುಕೊಂಡು ಸುಮ್ಮನೆ ನೋಡ್ತಾ ಇದ್ದಿದ್ದಲ್ಲ, ಬದಲಿಗೆ ಅವರೆಲ್ಲರನ್ನೂ ಕೂಡ ಸತ್ಕರಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಚೆನ್ನಮ್ಮನವರ ನಿಧನದಿಂದ ತುಂಬ ದುಃಖಿತನಾಗಿದ್ದೇನೆ ಅಂತ ಹೇಳಿದ್ದಾರೆ. ಚೆನ್ನಮ್ಮನವರನ್ನ ಸಮೀಪದಿಂದ ಬಲ್ಲವನು ನಾನು ಎಂದು ಪೋಸ್ಟ್ ಹಾಕಿದ್ದಾರೆ ಸಿದ್ದರಾಮಯ್ಯನವರು ಕೂಡ. ಯಾಕಂದರೆ ಸಿದ್ದರಾಮಯ್ಯನವರು ಸುದೀರ್ಘ ಕಾಲ
ದೇವೇಗೌಡರ ಜೊತೆಗೆ ರಾಜಕಾರಣವನ್ನು ಮಾಡಿದಂಥವ್ರು. ಚೆನ್ನಮ್ಮನವರು ಕಷ್ಟ ನೋವುಗಳನ್ನು ಎದುರಿಸಿದ ಗಟ್ಟಿಗಿತ್ತಿ, ದೇವೇಗೌಡರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿಯನ್ನು ದೇವರು ನೀಡಲಿ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಪೋಸ್ಟ್ ಮಾಡಿದ್ದಾರೆ. ಮೃತರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಅಂತೇಳಿ ಸಿದ್ದರಾಮಯ್ಯನವರು ಪೋಸ್ಟ್ ಹಾಕಿದ್ದಾರೆ. ಸುದೀರ್ಘ ಕಾಲದ ರಾಜಕಾರಣದ ಸಂದರ್ಭದಲ್ಲಿ ದೇವೇಗೌಡರ ಜೊತೆಗೆ ಹತ್ತಿರದ ರಾಜಕಾರಣವನ್ನು ಮಾಡಿದಂಥವರು ಸಿದ್ದರಾಮಯ್ಯ. ಹೀಗಾಗಿ ಸಿದ್ದರಾಮಯ್ಯನವರು ಇರ್ಬೋದು ಅಥವಾ ಆ ಕಾಲದ ಎಲ್ಲ ಜನತಾದಳದ ನಾಯಕರುಗಳೇನಿದ್ರು ಅವರೆಲ್ಲರೂ ಕೂಡ ದೇವೇಗೌಡರ ಮನೆಗೆ ಆಗಾಗ್ಗೆ ಹೋಗ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಕೂಡ ಅದಕ್ಕೆ ಹೇಳಿದ್ದು, ಚೆನ್ನಮ್ಮ ಅವರು ಕೇವಲ ಮನೆ ನಿಭಾಯಿಸ್ತಾ ಇದ್ರು ಅಂತ ಹೇಳಿದಾಗ ಮನೆಯಲ್ಲಿ ಅವರು ಎಲ್ಲರನ್ನು ಕೂಡ ಬಂದಂಥವ್ರನ್ನ ಸತ್ಕರಿಸ್ತಾ ಇದ್ದಂಥವ್ರು. ಅಂದರೆ ಅವರು ಒಳಮನೆಯಲ್ಲಿ ಕುಳಿತುಕೊಂಡು ಇವರ ಪಾಡಿಗೆ ಬರೋದು, ಬಂದು ಹೋಗೋದು ಅನ್ನುವಂಥ ರೀತಿಯಲ್ಲಿ ನೋಡ್ಕೊಂಡಂಥವರಲ್ಲ. ಬದಲಿಗೆ ಬಂದಂತಹ ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸಿ ಅವರ ಸತ್ಕರಿಸುವ ಕೆಲಸವನ್ನು ಕೂಡ ಚೆನ್ನಮ್ಮ ಅವರು ಮಾಡ್ತಾಯಿದ್ರು ಒಬ್ಬ ಗೃಹಿಣಿಯಾಗಿ. ನಮ್ಮ ಜೊತೆಗೆ ಈಗ ಮಾಜಿ ಸಂಸದರಾಗಿರುವಂತಹ CS ಪುಟ್ಟರಾಜು ಅವರೀಗ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು ಅವರೇ, ಚೆನ್ನಮ್ಮ ಅವರ ನಿಧನ ನಿಜಕ್ಕೂ ಕೂಡ ದೇವೇಗೌಡರಿಗೆ ಬಹಳ ದೊಡ್ಡದಾದಂತಹ ಆಘಾತದ ಸಂದರ್ಭ ಇದು, ಇಡೀ ಕುಟುಂಬಕ್ಕೂ ಕೂಡ. ಏನು ಹೇಳ್ತೀರಿ? ಚೆನ್ನಮ್ಮ ಅವ್ರನ್ನ ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತೀರಿ? ಈ ಸಮಯದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ ಸರ್. ದೇವೇಗೌಡರಿಗೆ ಅವರು ಚೆನ್ನಮ್ಮ ಅವರು ಇದ್ದಂತ ಒಂದು ಬಾಂಧವ್ಯ ಹೌದು ನಿಜವಾಗ್ಲೂ ಯಾರು ಊಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಷ್ಟ ಮಟ್ಟಿಗೆ ಒಂದು ವಿಶೇಷವಾದಂತ ರೀತಿಯಲ್ಲಿ ಅವರ ದಾಂಪತ್ಯ ಜೀವನ ನಡೀತಾ ಇತ್ತು. ಹೌದೌದು. ಅವರು ಹೋದಂತವ್ರಿಗೆಲ್ರಿಗೂ ತಾಯಿಯಾಗಿ ಅವ್ರು ಮಾಡ್ತಿದ್ದಂತ ಸತ್ಕಾರ ನಾವು ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಅಂತ ತಾಯಿನ ನಾವು ಇವತ್ತೆಲ್ಲ ಕಳ್ಕೊಂಡಿದೀವಿ. ನಿಜ. ಈಗ ಅವ್ರನ್ನ ವಿಚಾರದಲ್ಲಿ ಬಣ್ಣಿಸ್ಲಿಕ್ಕೆ ಪದಗಳೇ ಇಲ್ಲ. ಅಷ್ಟ ಮಟ್ಟಿಗೆ ಹೌದು ಅವರು ದೇವೇಗೌಡ ಸಾಹೇಬರ ವಿಚಾರದಲ್ಲಿ, ಅವ್ರ ಕುಟುಂಬದ ವಿಚಾರದಲ್ಲಿ, ವಿಶೇಷವಾಗಿ ಹೋದಂತ ನಮ್ಮಂತ ಕಾರ್ಯಕರ್ತರ ವಿಚಾರದಲ್ಲಿ ನಮ್ಮನ್ನ ಯಾವತ್ತೂ ಹಾಗೆ ಮನೆಯಿಂದ ಕಳಿಸಂತ ದಿನಗಳೇ ಇಲ್ಲ. ಹೌದು. ಊಟ ಆಗಿದೆ ಅಂದ್ರೂ ಬಿಡ್ತಿರ್ಲಿಲ್ಲ. ಇಲ್ಲ ಕೂತ್ಕೊಂಡು ಕಾಫಿ ಕುಡಿದು ಹೋಗ್ಬೇಕು ಅಂತಕ್ಕಂತ ಒಂದ್ ರೀತಿ ತಾಯಿ ಮಮತೆಯನ್ನ ನಮಗೆ ತೋರ್ತಾ ಇದ್ರು. ಹೌದು. ಇವತ್ತು ನಿಜವಾಗ್ಲೂ ನಾವೆಲ್ಲರೂ ಒಂದ್ ರೀತಿ ತುಂಬಾ ಬಡವರಾಗಿದ್ದೇವೆ. ಹೌದು. ಆ ವಿಚಾರದಲ್ಲಿ ಹೌದು. ಈ ಸಂದರ್ಭ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಿಷ್ಟೇ, ಇಡೀ ಕುಟುಂಬಕ್ಕೆ ಒಂದ್ ಕಡೆ ಅವ್ರಿಗೆ ಈ ದುಃಖವನ್ನ ತಡ್ಕೊಳ್ತಕ್ಕಂತ ಶಕ್ತಿಯನ್ನ ಕೊಡ್ಲಿ ಅನ್ನೋದ್ರ ಜೊತೆಗೆ ವಿಶೇಷವಾಗಿ ದೇವೇಗೌಡರಿಗೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇದನ್ನ ತಡ್ಕೊಳ್ಳುವಂತ ಶಕ್ತಿನ ಕೊಡ್ಲಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಸರ್. ಅವ್ರದ್ದಿಬ್ಬರದು ಒಂದು ರೀತಿಯ ನಿಜಕ್ಕೂ ಆದರ್ಶ ದಂಪತಿಗಳು ಅಂತ ನಾವೇನು ಹೇಳ್ತೀವಲ್ಲ, ಆ ನಿಜಕ್ಕೂ ಅದನ್ನ ಬಹಳ ಸುದೀರ್ಘ ಕಾಲ ಆದರ್ಶ ದಾಂಪತ್ಯವನ್ನ ಇಬ್ರು ಕೂಡ ನಡೆಸ್ಕೊಂಡು ಬಂದಂಥವ್ರು. ಸುಮಾರು 70 ವರ್ಷಗಳ ಕಾಲದ ದಾಂಪತ್ಯ ಜೀವನ ಅವ್ರದ್ದು. 72 ವರ್ಷದ ದಾಂಪತ್ಯ ಜೀವನ ಅವ್ರದ್ದು. ಆ ಆದರ್ಶ ದಾಂಪತ್ಯದ ಬಗ್ಗೆ ಅದನ್ನು ನೀವು ನೋಡಿದಾಗ, ಯಾಕಂದರೆ ಅನೇಕ ನಾಯಕರುಗಳ ಬಗ್ಗೆ ಬೇರೆ ಬೇರೆ ಟೀಕೆಗಳು ಇರ್ಬೋದು, ಆದರೆ ದೇವೇಗೌಡರ ವಿಚಾರದಲ್ಲಿ ಮತ್ತು ಚೆನ್ನಮ್ಮನವರ ವಿಚಾರದಲ್ಲಿ ಬಹಳ ಆಪ್ತತೆ, ಬಹಳ ಅನ್ಯೋನ್ಯತೆ, ಆದರ್ಶವಾದಂತಹ ಮತ್ತು ಒಂದು ಮಾದರಿ, ರಾಜಕಾರಣದಲ್ಲಿ ಇರುವಂಥವ್ರು ಕೂಡ ಹೀಗಿರಬೇಕು ಅನ್ನೋದಕ್ಕೊಂದು ರೀತಿಯಂಥ ಮಾದರಿಯನ್ನು ಅವರು ತೋರಿಸ್ತಾ ಇದ್ರು ಇಬ್ಬರು ಕೂಡ. ಸರ್, ಬಹುತೇಕ ನಾನು 30 ವರ್ಷಗಳ ಹಿಂದೆ 91-92ರಲ್ಲಿ ಅವರು MP ಎಲೆಕ್ಷನ್ ಅಲ್ಲಿ ಹಾಸನಿಂದ ಗೆದ್ದು ಸಂಸತ್ಗೆ ಹೋಗೋರು. ಆಗ್ತಾನೆ ಮತ್ತೊಮ್ಮೆ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು ಒಂದಾಗಿ ಹೌದೌದು ಈ ರಾಜ್ಯದಲ್ಲಿ ಪಾರ್ಟಿ ಕಟ್ಟಕ್ಕೆ ಮಿಂಚಿನ ಸಂಚಾರವನ್ನ ರಾಜ್ಯದಲ್ಲಿ ಮಾಡ್ತಾ ಇದ್ರು. ಹೌದು. ಆ ಸಂದರ್ಭದಲ್ಲಿ ಅವರು ಡೆಲ್ಲಿಯಿಂದ ಸೆಷನ್ ಮುಗಿಸ್ಕೊಂಡ್ಬಂದು ಕಾವೇರಿ ಥಿಯೇಟರ್ ಹತ್ರ ಮನೆ, ಅವ್ರ ಅಮ್ಮ ನನಗೆ ಫೋನ್ ಮಾಡೋರು. ಇಲ್ಲ, ನಾನು ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇರ್ತಿದ್ವಿ. ಹಾಗೆ ಉತ್ತರ ಕರ್ನಾಟಕಕ್ಕೆ ಟೂರ್ ಹೋಗುವಂತ ಕಾರ್ಯಕ್ರಮಗಳಿದ್ದಂತ ಸಂದರ್ಭದಲ್ಲಿ ಪುಟ್ಟರಾಜು ಕರ್ಕೊಂಡ್ಬಂದು ಸ್ವಲ್ಪ ಬಿಸಿ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗುವಂತಕ್ಕಂತ ಮಾತನ್ನ ಹೇಳ್ತಾ ಇದ್ರು ಅಮ್ಮ. ಅದನ್ನ ಗೌಡ್ರಿಗೆ ಹೇಳಿದ್ರೆ, ಈ ಅಮ್ಮ ಹೇಳ್ತಾರೆ ಕಣ, ಅಮ್ಮ ಹೇಳಿದ್ರೆ 2 hours ವೇಸ್ಟ್ ಆಗುತ್ತೆ, ನಡಿಯಲ್ಲಿ ಎಲ್ಲಾರು ಬೇಕರಿಲಿ ಬ್ರೆಡ್ ಏನೋ ತಗೊಂಡು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಏರ್ಪೋರ್ಟ್ ಇಂದಾನೆ ಪ್ರಯಾಣ ಮಾಡಿದಂತ ದಿನಗಳನ್ನ ನಾನ್ ನೋಡಿದೀನಿ. ಆದ್ರೆ ಏನು ಒಂದ್ ರೀತಿ ದೇವೇಗೌಡಜಿಯವ್ರನ್ನ ಒಂದ್ ರೀತಿ ಮಗು ತರ ತಾಯಿ ಸ್ಥಾನದಲ್ಲಿ ಅವರು ಪೋಷಣೆ ಮಾಡ್ತಾ ಇದ್ದಂತಕ್ಕಂಥದನ್ನ ನಾವು ಕಂಡಿದೀವಿ. ಹೌದು. ಯಾವ್ದೇ ಕಾರಣಕ್ಕೂ ದೇವ್ರು ಇಷ್ಟು ಬೇಗ ಅವ್ರನ್ನ ಕರ್ಕೋಬಾರ್ದಿತ್ತು. ಆದ್ರೆ ವಿಧಿಯಾಟಕ್ಕೆ ಯಾರು ದೊಡ್ಡವರಿಲ್ಲ. ನಿಜ ನಿಜ. ಇವತ್ತು ಬಹುತೇಕ ಬಹಳ ದಿನದಿಂದ ಹುಷಾರ್ ತಪ್ಪಿದ್ರು. ಆದ್ರೂ ಮನೇಲೆ ಹಲವಾರು ರೀತಿ ಡಾಕ್ಟರ್ಗಳು ಮನೇಲೆ ಇದ್ ಕಾರಣದಿಂದ ಬಹಳ ಚೆನ್ನಾಗಿ ಶುಶ್ರೂಷೆ ಮಾಡಿದ್ರು. ಹೌದು. ಆದ್ರೂ ವಿಧಿಯಾಟಕ್ಕೆ ದೊಡ್ಡವರಲ್ಲ. ಆದ್ರೆ ಇದನ್ನ ಮೆಟ್ ನಿಲ್ಲುವಂತ ಕೆಲಸವನ್ನ
ಅವ್ರ ಇಡೀ ಕುಟುಂಬ ಮಾಡಬೇಕು. ಅದ್ರ ಜೊತೆಗೆ ವಿಶೇಷವಾಗಿ ದೇವೇಗೌಡರಿಗೆ ಆ ಶಕ್ತಿಯನ್ನು ದೇವ್ರು ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಸರ್. ಹೌದು, ಬಹುಶಃ ಅವರು ಮುಖ್ಯಮಂತ್ರಿ ದೇವೇಗೌಡರು ಮುಖ್ಯಮಂತ್ರಿ ಆಗ ಸಂದರ್ಭದಲ್ಲಿ ಕೂಡ ತಾವು ಹತ್ತಿರದಿಂದ ನೋಡಿದಂಥವ್ರು ಪುಟ್ಟರಾಜ್ ಅವರೇ. ಆಗೆಲ್ಲ ಅಮ್ಮ ಯಾವ ರೀತಿಯಾಗಿ, ಯಾಕಂದರೆ ಮನೆಗೆ ಅದುವರೆಗೆ ಬಂದಂಥ ಅಧಿಕಾರದ ವಿಚಾರಗಳಿಗೆ ನೋಡಿದಾಗ ದೇವೇಗೌಡರು ಮಂತ್ರಿ ಆಗಿದ್ರು ನಿಜ, ಅದೇನು ಬಹಳ ಸುದೀರ್ಘ ಕಾಲದ ಮಂತ್ರಿ ಏನೂ ಅಲ್ಲ, ಅವರು ಅರ್ಧದ ಮಂತ್ರಿಯ ರೀತಿಯಾಗಿದ್ದಂಥವ್ರು. ಆಮೇಲೆ 89 ರಾಜಕೀಯದ ಸಾಹಸ ದೇವೇಗೌಡರದು, ಹೊಸ ಪಕ್ಷ ಕಟ್ಟಿಕೊಂಡು ಸಾಹಸ. 91ರಲ್ಲಿ ಮತ್ತೆ ಅವರು ವಾಪಸ್ ಜನತಾದಳ ರೂಪುಗೊಂಡಾಗ ಜನತಾದಳಕ್ಕೆ ಬಂದು ಲೋಕಸಭೆಗೆ ಸ್ಪರ್ಧಿಸಿರುವಂಥದ್ದು. ಆಮೇಲೆ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತಂದಂಥದ್ದಿರ್ಬೋದು. ಈ ಸಂದರ್ಭಗಳಲ್ಲಿ ಮತ್ತು ಅಧಿಕಾರ ಬಂದ ನಂತರದ ಅವಧಿಗಳಲ್ಲೂ ಕೂಡ ಚೆನ್ನಮ್ಮ ಅವರು ಯಾವ ರೀತಿಯಾಗಿ ಆಗಿನ ಶಾಸಕರ ಜೊತೆಗಿರ್ಬೋದು, ಕಾರ್ಯಕರ್ತರ ಜೊತೆಗಿರ್ಬೋದು, ಹೇಗೆ ಅವರನ್ನು ನೋಡ್ಕೊಳ್ತಾ ಇದ್ರು ಅಂತ? ನಿಜವಾಗ್ಲೂ ಸರ್, 1994ರಲ್ಲಿ ದೇವೇಗೌಡಜಿಯವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹಳ ಒಂದ್ ರೀತಿ ಈ ಕಾವೇರಿ ಇಶ್ಯೂ ಬಹಳ ಕ್ಲಿಷ್ಟಕರವಾಗಿತ್ತು. ಹೌದೌದು. ಪಿ ವಿ ನರಸಿಂಹರಾವ್ ಅವರು ಇಲ್ಲ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೇಬೇಕಾಗತ್ತೆ ಅಂತಕ್ಕಂತ ಒಂದು ಸಂದೇಶವನ್ನು, ಒಂದು ಆದೇಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಪರಿಪಾಲಿಸಬೇಕಾಗಿತ್ತು ದೇವೇಗೌಡಜಿಯವರು. ಹೌದು. ನೀರು ಬಿಟ್ಟಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರೇ ಆದಂತ ಜಿ ಮಾದೇಗೌಡರು ಚಾಲೆಂಜ್ ಹಾಕ್ಬಿಟ್ರು, ಯಾವುದೇ ಕಾರಣಕ್ಕೂ ನಿನ್ನ ಇಲ್ಲಿ ಮಂಡ್ಯದೊಳಗೆ ಕೂಡೋದಿಲ್ಲ ಅಂತಕ್ಕಂಥದನ್ನ. ಒಂದೇ ವಾರದಲ್ಲಿ ಕನ್ನಂಬಾಡಿ ಕಟ್ಟೆ ತುಂಬಿ ಕಾವೇರಿ ತಮಿಳ್ನಾಡಿಗೂ ಬೇಕಾದಷ್ಟು ನೀರು ಹರಿದೋಯ್ತು. ಆ ಕಾವೇರಿಗೆ ಬಾಗ್ನ ಬಿಡ್ಲಿಕ್ಕೆ ದೇವೇಗೌಡಜಿಯವ್ರನ್ನ ಅಮ್ಮನ್ನ ಕರೆಸಿ KRS ನಿಂದ ಮಂಡ್ಯ ಸ್ಟೇಡಿಯಂ ತನಕ ಓಪನ್ ಜೀಪ್ ನಲ್ಲಿ ದೇವೇಗೌಡಜಿಯವ್ರನ್ನ ಚೆನ್ನಮ್ಮವ್ರನ್ನ ಮೆರವಣಿಗೆಯಿಂದ ಕರ್ಕೊಂಡ್ಬಂದು ಅವ್ರಿಗೆ ಅಭಿನಂದಿಸುವಂತ ಒಂದು ಕಾರ್ಯಕ್ರಮ ಮಾಡೋದು. ಅವತ್ತು ಅವ್ರು ಪಟ್ಟಂತ ಸಂತೋಷ ನಾವು ಕಣ್ ತುಂಬ್ಕೊಂಡಿದ್ದೇವೆ. ಯಾವತ್ತು ಆ ಬಿಸಿಲಲ್ಲಿ ನಾನು ಗೌಡ್ರ ಜೊತೆನೆ ನಿಂತ್ಕೊತೀನಿ ಬಿಡು ಪುಟ್ಟರಾಜು ಅನ್ನೋ ಮಟ್ಟಕ್ಕೆ ಓಪನ್ ಜೀಪ್ ಅಲ್ಲಿ KRS ಇಂದ ಮಂಡ್ಯಕ್ಕೆ ತರುವಂತ ಕೆಲಸ ಆಗಿತ್ತು. ಇಂಥ ಸನ್ನಿವೇಶಗಳನ್ನ ಬಹಳ ನೋಡಿದೀವಿ. ಅವರು ರಾತ್ರಿ ನಿದ್ದೆ ಮಾಡ್ತಿರ್ಲಿಲ್ಲ. ಎಷ್ಟೊತ್ತಲ್ಲಿ ದೇವೇಗೌಡರು ಬಂದ್ರು ಮನೆಯಿಂದ ಮನೆ ಊಟನೇ ಮಾಡಿಸ್ಬೇಕು, ಅವ್ರಿಗೆ ಬಿಸಿ ಬಿಸಿಯಾಗಿ ಅಡಿಗೆ ತಯಾರು ಮಾಡ್ಕೊಂಡು ಕಾಯ್ತಾ ಇರ್ತಕ್ಕಂಥದ್ದನ್ನ ಬಹಳ ದಿನಗಳ ನಾವು ನೋಡಿದೀವಿ. ಒಂದೊಂದು ಆದರ್ಶ ದಂಪತಿಗಳು ಅಂತಕ್ಕಂಥದ್ದನ್ನ ನಾವೇನಾದ್ರು ನಮ್ಮಂತವ್ರು ಕಲಿಬೇಕು ಅಂತಿದ್ರೆ ದೇವೇಗೌಡಜಿಯವರು ಚೆನ್ನಮ್ಮ ಅವರಿಂದನೇ ಕಲಿಬೇಕು ಅಂತಕ್ಕಂಥದ್ದನ್ನ ಹೇಳಿಕ್ ಬಯಸ್ತಿದ್ರು. ಹೌದು. ಅವರು ಎಲ್ಲೂ ಕೂಡ ರಾಜಕೀಯವಾಗಿ ಅಥವಾ ಬೇರೆ ಯಾವುದೋ ಕಾರಣಗಳಿಗಾಗಿ ಅವರು ಗುರುತಿಸ್ಕೊಳ್ಳಲಿಲ್ಲ. ಆದರೆ ಹಾಗೆ ಅಂತೇಳಿ ಅವರು ರಾಜಕಾರಣಿಗಳು ಅಥವಾ ನೀವು ಯಾರೇ ಸಚಿವರುಗಳಾಗಿದ್ದವ್ರು ಇರ್ಬೋದು ಅಥವಾ ಶಾಸಕರಾಗಿರ್ಬೋದು ಅಥವಾ ಪ್ರಮುಖ ಮುಖಂಡರುಗಳು ಏನು ದೇವೇಗೌಡರನ್ನ ಭೇಟಿಯಾಗೋದಕ್ಕೆ ಬಂದಾಗ ಅವರೇನು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಇದು ಮಾಡ್ತಿದ್ದಂಥವ್ರಲ್ಲ, ಬದಲಿಗೆ ಅವರು ಬಂದವ್ರನ್ನ ಸತ್ಕರಿಸುವಂಥದ್ದನ್ನು, ಆ ಮನೆಯ ಯಜಮಾನಿಯಾಗಿ ಸತ್ಕರಿಸುವಂತಹ ರೀತಿಯನ್ನು ಕೂಡ ನಾವು ನೋಡ್ತಾ ಇದ್ವಿ. ಅದನ್ನು ನೀವು ಹೇಗೆ ನೆನಪು ಮಾಡ್ತೀವಿ? ಯಾಕಂದರೆ ಅದು ವಿಶೇಷವಾಗಿರೋದು. ಕೆಲವರು ಇಲ್ಲ, ಅವ್ರವ್ರ ಪಾಡಿಗೆ ಬರ್ತಾರೆ, ಮೀಟಿಂಗ್ ಮುಗಿಸ್ತಾರೆ, ಹೋಗ್ತಾರೆ, ಯಾರೋ ಸರ್ವೆಂಟ್ ಇರ್ತಾರೆ, ಅವ್ರು ಬಂದು ಕಾಫಿ ಟೀ ಕೊಡ್ಬೋದು. ಯಾಕಂದರೆ ದೇವೇಗೌಡರ ಮನೆಯಲ್ಲೂ ಕೂಡ ಏನು ಕೆಲಸದವ್ರಿಗೆ ಕೊಡ್ತಿರಲಿಲ್ಲ. ಆದರೆ ಚೆನ್ನಮ್ಮ ಅವರು ಅದ್ರ ಜೊತೆಗೇನೆ ಅವರು ಕೂಡ ಒಂದು ಸ್ವಲ್ಪ ಮುಂದೆ ನಿಂತ್ಕೊಂಡು ವಿಚಾರಿಸ್ಕೊಳ್ತಾ ಇದ್ರು ಅಂತೇಳಿ. ಸರ್, 100% ಸತ್ಯ. ದೇವೇಗೌಡಜಿಯವರು ಏನಾದ್ರು ಮನೇಲಿ ಊಟ ಮಾಡುವಂತ ಸಂದರ್ಭದಲ್ಲಿ ಚೆನ್ನಮ್ಮವ್ರ ಮನೇಲಿದ್ರೆ ಅವ್ರು ಬಿಟ್ಟು ಯಾವತ್ತೂ ಊಟ ಮಾಡೋ ದಿನಗಳು ನಾವು ನೋಡಿಲ್ಲ ಅಲ್ವಾ. ನಾವುಗಳು ಎಷ್ಟೇ ಜನ ಇದ್ರು ನಮ್ಮನ್ನು ಕೂರಿಸ್ಕೊಂಡು ಪಕ್ಕದಲ್ಲಿ ಅವ್ರಿಗೊಂದು ಚೇರ್ ಇಟ್ಟು ಜೊತೆಲಿ ಕೂರಿಸಿ ಊಟ ಮಾಡುವಂತ ಒಂದು ಪ್ರತೀತಿ ನಿಜವಾಗ್ಲೂ ನಮ್ಮಂತವ್ರು ಕಲಿಬೇಕು ಅಂತಕ್ಕಂಥದ್ದನ್ನ ನಾನು ಬಹಳ ದಿನ ಹೇಳ್ಕೊಂಡ್ ಬಂದಿದ್ದೀನಿ. ಅಷ್ಟ ಮಟ್ಟಿಗೆ ಚೆನ್ನಮ್ಮ ಅವ್ರ ಬಗ್ಗೆ ಬಹಳ ವಿಶೇಷವಾದಂತ ಪ್ರೀತಿಯನ್ನ ದೇವೇಗೌಡಜಿಯವರು ಇಟ್ಟಿದ್ದಂಥದನ್ನ ನಾವು ಕಣ್ತುಂಬ್ಕೊಂಡಿದೀವಿ ಸರ್. ನಿಜವಾಗ್ಲೂ ಅಂತ ದಿನಗಳನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಟ್ಟಿಗೆ ಚೆನ್ನಮ್ಮ ಅವರು ಸಹ ನೀವ್ ಹೇಳೋದ್ ರೀತಿ ಮನೇಲಿ ಎಷ್ಟೇ ಜನ ಅವ್ರಿಗೆ ಎಲ್ಲಾ ವ್ಯವಸ್ಥೆ ಇದ್ರು ಸಹ ಅವರೇ ನಿಂತು ಊಟ ಬಡಿಸಿ ದೊಡ್ಡವ್ರಿಗೆ, ಆಮೇಲೆ ಅವರು ತಟ್ಟೆ ಊಟ ಹಾಕೊಂಡು ಕೊನೆಗೆ ಕೂತು ಊಟ ಮಾಡ್ತಿದ್ದಂಥದನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇದ್ದಂತ ಸಂದರ್ಭದಲ್ಲೂ ನೋಡಿದ್ದೀವಿ, ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲೂ ನೋಡಿದ್ದೀವಿ. ವಿಶೇಷವಾಗಿ ಇದು ಕೆಲವೇ ದಿನಗಳಿಂದ ಈಚೆಗೆ ಅವ್ರು ಎಷ್ಟು ಮಟ್ಟಿಗೆ ಅವರ ದಾಂಪತ್ಯ ಜೀವನ ನಡ್ಕೊಂಡ್ ಬರ್ತಾ ಇತ್ತು ಅಂತಕ್ಕಂಥದನ್ನ ನಾವು ಕಣ್ಣಾರೆ ಕಂಡಿದ್ವಿ. ಎಷ್ಟೊತ್ತಲ್ಲೂ ಬಂದು ಜೊತೆಲಿ ಫ್ರೀ ಇದ್ದಾಗ ದೇವೇಗೌಡರು ಒಬ್ಬರು ಇರ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಅವರೇ ಬಂದು ಜೊತೆಲಿ ಕೂತ್ಕೊಂಡು ಅವ್ರಿಗೆ ಎಲ್ಲಾ ರೀತಿಯ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಂಥದ್ದನ್ನ ನಾವು ನೋಡಿದ್ವಿ ಸರ್. ನಾವು ಅಂದ್ರೆ ನಾವು ವಿಶೇಷವಾಗಿ ದೇವೇಗೌಡರನ್ನ ಅವರ ಚೆನ್ನಮ್ಮ ಅವ್ರನ್ನ
ಅಮ್ಮವ್ರನ್ನ ನೋಡಿದ್ದು ಭಾಳ ಇಳಿ ವಯಸ್ಸಿನಲ್ಲಿ. ಆದರೂ ಕೂಡ ಆಗಲೂ ಕೂಡ ಅಷ್ಟೇ ಚೆನ್ನಮ್ಮ ಅವ್ರ ಜೊತೆಗೆ ಭಾಳ ತಮಾಷೆ ಮಾಡಿಕೊಂಡು ದೇವೇಗೌಡರು ಮಾತಾಡ್ತಾನೇ ಇರೋದು. ಏನಾದರೂ ವಿಚಾರಗಳು ಬಂದಾಗ ಅಥವಾ ಅಲ್ಲಿ ಯಾರಿಗೋ ದುಡ್ಡು ಕೊಡಬೇಕು, ಯಾವುದೋ ಒಂದು ಪೂಜೆ ಮಾಡ್ತಾ ಇರುತ್ತೆ, ಯಾವುದೋ ದುಡ್ಡು ಕೊಡಬೇಕು, ದುಡ್ಡು ಕೊಡಿ ಅಂತೇಳಿ ಗಂಡಂಗೆ ಹೆಂಡತಿ ಕೇಳಿದರೆ ಅವರು ನನ್ನ ಹತ್ರಲ್ಲಿರುತ್ತೆ, ನಿಮ್ಮ ಹತ್ರನೇ ಇರುತ್ತೆ, ನೀವೇ ಕೊಡಿ ಅಂತ ಹೇಳ್ಕೊಂಡು ಹೆಂಡತಿ ಜೊತೆಗೆ ಹೇಳ್ತಾ ಇದ್ದದನ್ನು ನಾವು ಗಮನಿಸ್ತಾ ಇರ್ತಿದ್ವಿ.